ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಚಿಕ್ಕ ವಿಷಯ ಹೇಳಬೇಕು. ಇದು ನಮ್ಮ ಮೊದಲ ಟ್ರಾವೆಲ್ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ವಾಯ್ಸ್ ಬಳಸಿದ್ದೀನಿ, ಯಾಕಂದರೆ ನನ್ನ ವಾಯ್ಸ್ನಲ್ಲಿ ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಮುಂದೆ ನಿಮ್ಮ ಸಪೋರ್ಟ್ ಸಿಕ್ಕಂತೆ ನನ್ನ ಸ್ವಂತ ವಾಯ್ಸ್ನಲ್ಲೇ ವ್ಲಾಗ್ ಮಾಡುವ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ. ಈ ಟ್ರಿಪ್ ಹೋಗಿ 4-5 ದಿನಗಳಾಗಿವೆ. ಈಗ ಟೈಮ್ ಸಿಕ್ಕಿದ್ದರಿಂದ ಈ ವ್ಲಾಗ್ಗೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ನಾವು ಶನಿವಾರ ರಾತ್ರಿ 11 ಗಂಟೆಗೆ ಗದಗಿಂದ ದೂದ್ಸಾಗರ್ ಕಡೆ ಹೊರಟ್ವಿ. ಇಡೀ ರಾತ್ರಿ ಹಾಡು, ಡ್ಯಾನ್ಸ್, ಜೋಕ್ಸ್, ಫುಲ್ ಮಸ್ತಿ ಮಾಡ್ತಾ ಜರ್ನಿ ಮಾಡಿದ್ವಿ. ಪಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ, ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ಬೆಳಿಗ್ಗೆ 6:30ಕ್ಕೆ ಕೂಲೇನ್ ತಲುಪಿದ್ವಿ. ಅಲ್ಲೇ ಫ್ರೆಶ್ ಆಗಿ ಬಿಸಿ ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. 8 ಗಂಟೆಗೆ ಬುಕ್ಕಿಂಗ್ ಆಫೀಸ್ ಓಪನ್ ಆಯಿತು. ನಮ್ಮ ಗೈಡ್ ಎಲ್ಲರಿಗೂ ಟಿಕೆಟ್ ಮಾಡಿಸಿಕೊಟ್ಟರು. ಒಬ್ಬರಿಗೆ 637 ರೂಪೀಸ್ ಆಯಿತು. 9 ಗಂಟೆಗೆ ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ದೂದ್ಸಾಗರ್ ತಲುಪೋಕೆ ಒಂದು ಕಡೆ 12 ಕಿಲೋಮೀಟರ್ ನಡೆಯಬೇಕು. ಕಾಡಿನ ಮಧ್ಯೆ ಸುಂದರ ಪ್ರಕೃತಿಯನ್ನು ನೋಡುತ್ತಾ ಫೋಟೋ ವಿಡಿಯೋ ಮಾಡ್ತಾ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಮುಂದೆ ಹೋದ್ವಿ. ಸ್ವಲ್ಪ ಮುಂದೆ ಹೋದ್ಮೇಲೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ, ಆಮೇಲೆ ಒಳಗೆ ಎಂಟ್ರಿ ಕೊಡ್ತಾರೆ. ಒಂದು ಮುಖ್ಯ ವಿಷಯ, ದೂದ್ಸಾಗರ್ಗೆ ಹೋಗುವಾಗ ರೈನ್ಕೋಟ್ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಯಾಕಂದರೆ ಯಾವಾಗ ಮಳೆ ಶುರು ಆಗುತ್ತೆ ಅಂತ ಹೇಳೋಕೆ ಆಗಲ್ಲ. ಹವಾಮಾನ ಯಾವಾಗ ಬೇಕಾದರೂ ಬದಲಾಗಬಹುದು. ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಇದು ಮಳೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ ಈ ಜಾಗ, ಈ ವೇಳೆ ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಸುಮಾರು 8 ಕಿಲೋಮೀಟರ್ ಆದಮೇಲೆ ಒಂದು ಟೀ ಸ್ಟಾಲ್ ಸಿಗುತ್ತೆ. ಅಲ್ಲಿ ಟೀ, ಮ್ಯಾಗಿ, ಟಿಫಿನ್ ತಿಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅಷ್ಟು ದೂರ ನಡೆದಿದ್ದರಿಂದ ಎಲ್ಲರಿಗೂ ಸ್ವಲ್ಪ ಸುಸ್ತಾಗಿತ್ತು. ಆದರೆ ಟೀ, ಟಿಫಿನ್ ಆದಮೇಲೆ ಮತ್ತೆ ಎಲ್ಲರಿಗೂ ಜೋಶ್ ಜಾಸ್ತಿ ಆಯಿತು. ಮತ್ತೆ ಹಾಡು ಹಾಕ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡ್ತಾ, ಮಸ್ತಿ ಮಾಡ್ತಾ, ನಗ್ತಾ ಮಾತಾಡ್ತಾ ಟ್ರೆಕ್ಕಿಂಗ್ ಮುಂದುವರಿಸಿದ್ವಿ. ದೇವ್ರ ಬಂದೆ தாயாக நீ சொல்லும் கதை நான் கேட்கும் வர நாமாவும் மாய பறவைகளே. தென்கிழக்கு தேன் சிட்டு, செம்பருத்தி பூ முட்டு, செல்லம் கொஞ்சதே தாலாட்ட. ಒಂದು ಗೂಡಿ ಕಳೆಯುವ ಕ್ಷಣದ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಚೊಪ್ಪರು ಬತ್ತು ಭೀ ಮುझको रोके, मुझे रोके, मैं तो करूं. ಮಧ್ಯಾಹ್ನ 1:15ಕ್ಕೆ ದೂದ್ಸಾಗರ್ ಫಾಲ್ಸ್ ತಲುಪಿದ್ವಿ. ಆ ವ್ಯೂ ನೋಡಿದ ಮೇಲೆ ಇಷ್ಟು ದೂರ ನಡೆದ ಆಯಾಸ ಎಲ್ಲ ಮರೆತು ಹೋಯ್ತು. ಅಲ್ಲೇ ಫುಲ್ ಎಂಜಾಯ್ ಮಾಡಿ ಫೋಟೋಸ್, ವಿಡಿಯೋಸ್, ರೀಲ್ಸ್ ಮಾಡಿದ್ವಿ.
ಆದರೆ ಇನ್ನೊಂದು ಚಾಲೆಂಜ್ ಬಾಕಿ ಇತ್ತು. ಮತ್ತೆ 12 ಕಿಲೋಮೀಟರ್ ವಾಪಸ್ ನಡೆಯಬೇಕಿತ್ತು. ಸುಸ್ತಾಗಿದ್ರೂ ನಿಧಾನವಾಗಿ ನಡೆದುಕೊಂಡು ಕೊನೆಗೂ ಕೂಲೇನ್ ತಲುಪಿದ್ವಿ. ಒಟ್ಟಾರೆ ಈ ಟ್ರಿಪ್ ನಮಗೆ ಒಂದು ಸೂಪರ್ ಅನುಭವ ಕೊಟ್ಟಿತು. ನೀವು ಕೂಡ ದೂದ್ ಸಾಗರ್ ಹೋಗೋದಾದರೆ ಪ್ರಕೃತಿಯನ್ನು ಸ್ವಚ್ಛವಾಗಿಡಿ, ಕಸ ಎಲ್ಲಿ ಬೇಕಾದರೂ ಹಾಕಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ನಿಂದ ಇನ್ನೂ ಇಂಥ ಚೆನ್ನಾದ ಟ್ರಾವೆಲ್ ವ್ಲಾಗ್ಗಳನ್ನು ತರುತ್ತೀವಿ. ಧನ್ಯವಾದಗಳು.